ಕೇಳೋಕ್ಕಾಗಲ್ಲ. ಆ ಕೇಳೋಕ್ಕಾಗದೇ ಇರೋ ಹೊತ್ತಿಗೆ ಈಗೆಲ್ಲ ಮಾಡ್ಕೋಬೇಕು. ಅದ್ರ ಜೊತೆಯಲ್ಲಿ ಈಗ ನೀವು ಹೇಳಿದಂಗೆ ಶಾಸಕರದು ನಾವು ನೆನ್ನೆ ಎಲ್ಲ ಶಾಸಕರೆಲ್ಲ ಹೇಳಿದ್ದೀವಿ ಮುಖ್ಯಮಂತ್ರಿಗಳಿಗೆ, ಮಾಡಿಕೊಡ್ತೀವಿ, ಏನಾದರೂ ಮಾಡಿ ಶಾಸಕರ ಇದನ್ನು ಕ್ರಿಯಾ ಯೋಜನೆನ ಮಾಡಿಕೊಡ್ತೀವಿ, ಹಣನ ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಆದರೆ ಏನೋ ಒಂದು ಥರದಲ್ಲಿ ಸರ್ಕಾರದ ಮೇಲೆ ಕೆಟ್ಟ ಈ ಗ್ಯಾರಂಟಿಯಿಂದಲೇ ಆಗಿದೆ ಅಂತಕ್ಕಂಥದ್ದನ್ನು ಬಿಂಬಿಸ್ತಕ್ಕಂಥದ್ದು ಸರಿಯಿಲ್ಲ. ಅದು ಬಿಂಬಿಸೋದಕ್ಕೆ ಅನೇಕ ಕಾರಣಗಳಿದ್ದಾವೆ. ಅದಾಗಬಾರ್ದು ಅಂತಕ್ಕಂಥದ್ದು ನಮ್ಮ ಇಚ್ಛಾಶಕ್ತಿ. ಆಮೇಲೆ ಇವತ್ತು ನಮಗೆ ಇರ್ತಕ್ಕಂಥದ್ದು ಟ್ಯಾಕ್ಸ್ ಹಾಕೋದಕ್ಕೆ ನಮಗೆ ಅಧಿಕಾರ ಇಲ್ಲ. ಜಿ ಎಸ್ ಟಿನ ಕೇಂದ್ರ ಸರ್ಕಾರ ಏನು ನಿಗದಿಯನ್ನು ಮಾಡಿದೆ ಅದ್ರ ಪ್ರಕಾರನೇ ನಾವು ಇವತ್ತು GSTಯನ್ನು ನಿಗದಿಪಡಿಸಿದ್ದಾರೆ, ಅದರ ಪ್ರಕಾರನೇ ಹೋಗ್ಬೇಕು. GST ಪ್ರಕಾರ ಹೋದ್ರೆ ಅಧ್ಯಕ್ಷರೇ ನಮಗೆ ಉತ್ತರ ಕರ್ನಾಟಕದ ಚರ್ಚೆ ಎಲ್ಲೆಲ್ಲ ಹೋಗ್ಬಿಟ್ರೆ ಉತ್ತರ ಕರ್ನಾಟಕಕ್ಕೆ ದುಡ್ಡು ಬೇಕಲ್ರಿ. ಜ್ಞಾನೇಂದ್ರ ಅವರೇ, ಉತ್ತರ ಕರ್ನಾಟಕಕ್ಕೆ ದುಡ್ಡು ಬೇಡವೇನ್ರಿ? ಅಲ್ಲ, ಈ ದುಡ್ಡು ಬೇಕಾ ಬೇಡ ಬೇಡ್ರಪ್ಪ? ರಾಜ್ಯ ಈ ರೀತಿ ಆಗ್ಲಿಕ್ಕೆ ಏನು ಕಾರಣ ಅಂತ ಹೇಳಿ ಪಟೇಲ್ ಸಾಹೇಬ್ ಹೇಳಿದಾರಲ್ಲ, ಎಲ್ಲಿ ಈಗ 50 ನಿಮಿಷ ಆಯ್ತು ಅಧ್ಯಕ್ಷರೇ, ನಾವೆಲ್ಲ ಮಾತಾಡ್ಬೇಕಾದ್ರೆ ಲಾಸ್ಟ್ ಪಕ್ಷದ ನಾಯಕರು ಮಾತಾಡೋಣ. ಸಾಯ್ತಿರ್ರಿ, ಇದೆಲ್ಲ ಮಾಡಬಾರ್ದು. ಶಿವಲಿಂಗ ಅವ್ರೆ, ನೀವು ಕಂಟಿನ್ಯೂ ಮಾಡಿ. ನಮ್ಮವ್ರು ಮಾತಾಡುವಾಗ ಅಧ್ಯಕ್ಷರು ಹೋಗ್ಲಿ 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 ಹೇಳ್ತೀರಿ. GST ನಲ್ಲಿ ನಮಗೆ ಟ್ಯಾಕ್ಸ್ ಹಾಕ್ತಕ್ಕಂಥದ್ದಕ್ಕಿರೋದು 4: ಒಂದು RTO, ಒಂದು ಎಕ್ಸೈಜು, ಇವು 4ಕ್ಕೆ ನಾವು ಹಾಕೋಬಹುದು. ನೀವು ಯಾಕೆ ಶಿವಲಿಂಗ ಅವ್ರೆ? ಅಲ್ಲ ರೀ, ಇದು ರಿಜಿಸ್ಟ್ರೇಷನ್ ನೀವು ಕಂಟಿನ್ಯೂ ಮಾಡಿ. ರಿಜಿಸ್ಟ್ರೇಷನ್ ಹೌದು, ಹಾಕಬಹುದು. ಎಷ್ಟು ನಾವು ಆಗಿದೆ? ನೀವ್ ಯಾಕೆ ಅಲ್ಲಿ ಮಾತಾಡ್ತೀರಿ? ಕಾಂಗ್ರೆಸ್ ಸರ್ಕಾರ ಎಲ್ಲವನ್ನ ಏರಿಸಿದೆ, ರೇಟ್ ನೀವು ಹೇಳ್ತಾ ಇದ್ದೀರಲ್ಲ. ನೀವು ಮಾತಾಡಿ, ಕಂಟಿನ್ಯೂ ಮಾಡಿ. ಅವ್ರಿಗೆ ಮಾತಾಡೋದು ಯಾಕೆ ಮಾಡ್ತೀರಿ ನೀವು? ತೀರಾ